ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ ಗ್ರೂಪ್ ಹಂತದಿಂದಲೇ ಔಟ್ ಆದಂತ ಆಸ್ಟ್ರೇಲಿಯಾ 17 ವರ್ಷಗಳ ಕಾಲ ಕ್ರಿಕೆಟ್ ನಲ್ಲಿ ರಾಜನಂತ ನಿಗುರುತ್ತಿದ್ದಂತ ಆಸ್ಟ್ರೇಲಿಯಾ ತಂಡಕ್ಕೆ ಇದೀಗ ಯಾವ ಕೆಟ್ಟ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಯೂ ಕೂಡ ಇದನ್ನೇ ಬಯಸುತ್ತಿದ್ದಾನಂತ ಹೇಳ್ಬಹುದು. ಯಾಕಂತಂದ್ರೆ 2023ರ ODI ವರ್ಲ್ಡ್ ಕಪ್ ಅಲ್ಲಿ ಆಸ್ಟ್ರೇಲಿಯಾ ತಂಡ ಕಪ್ ಆದ್ರೆ ಗೆಲ್ಲುತ್ತೆ ಭಾರತದ ವಿರುದ್ಧ. ಆ ಕಪ್ ಗೆದ್ದಾದ ಮೇಲೆ ಕಪ್ ಮೇಲೆ ಕಾಲಿಟ್ಟು ಬ್ಯಾಟ್ ಕಮಿನ್ಸ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋವನ್ನಾದ್ರೆ ಹಂಚಿಕೊಳ್ಳುತ್ತಾರೆ. ಅದೇ ಕರ್ಮ ಇವತ್ತು ರಿಟರ್ನ್ ಬಂದಿದೆ ಎಂದು ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿನೂ ಕೂಡ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಹುದು. ಹೌದು ಸ್ನೇಹಿತರೆ, ಕರ್ಮ ಯಾವತ್ತು ಕಾಣಲ್ಲ, ಕಾಡುತ್ತೆ. ಇನ್ನು 2026ರ ವಿಶ್ವಕಪ್ ನಲ್ಲಿ ಬಂದ್ಬಿಟ್ಟು 32ನೇ ಪಂದ್ಯ ಐರ್ಲೆಂಡ್ ಮತ್ತು ಜಿಂಬಾಬ್ವೆ ನಡುವೆ ಆದ್ರೆ ಇವತ್ತು ಪಂದ್ಯ ಇತ್ತು. ಇನ್ನು ಈ ಪಂದ್ಯದ ಮೇಲೆ ಆಸ್ಟ್ರೇಲಿಯಾ ತಂಡ ತುಂಬಾನೇ ಜೀವ ಇಟ್ಟುಕೊಂಡಿತ್ತು ಹೇಳ್ಬಹುದು. ಈ ಪಂದ್ಯದಲ್ಲಿ ಐರ್ಲೆಂಡ್ ಗೆಲ್ಲುತ್ತೆ, ಜಿಂಬಾಬ್ವೆ ಸೋಲುತ್ತೆ ಅಂತ ಅಂದುಕೊಂಡಿದ್ರು. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಮಳೆಯ ಕಾರಣದಿಂದಾಗಿ ಈ ಪಂದ್ಯ ಆದ್ರೆ ರದ್ದಾಗುತ್ತೆ ಮತ್ತು ಆ ಕಾರಣದಿಂದಾಗಿ ಜಿಂಬಾಬ್ವೆಗೆ 1 ಅಂಕ ಆದ್ರೆ ಸಿಗುತ್ತೆ. 1 ಅಂಕ ಸಿಕ್ಕ ಕಾರಣದಿಂದಾಗಿ ಜಿಂಬಾಬ್ವೆ ತಂಡ ಇದೀಗ ಕ್ವಾಲಿಫೈ ಕೂಡ ಆಗಿದೆ 5 ಪಾಯಿಂಟ್ ತೆಗೆದುಕೊಂಡು. ಇನ್ನು ಆಸ್ಟ್ರೇಲಿಯಾ 1 ಪಂದ್ಯ ಬಾಕಿ ಇರುವಾಗಲೇ ಟೂರ್ನಿಯಿಂದಲೇ ಹೊರಬಿದ್ದಿದೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಆಸ್ಟ್ರೇಲಿಯಾಗೆ ಕರ್ಮ ಆದ್ರೆ ರಿಟರ್ನ್ ಆದ್ರೆ ಬಂದಿದೆ. ಇನ್ನು ಸೂಪರ್ 8 ರಲ್ಲಿ ನಮ್ಮ ಭಾರತ ತಂಡ ಯಾವ್ಯಾವ ವಿರುದ್ಧ ಯಾವ ದಿನಾಂಕದಂದು ಯಾವ ತಂಡದ ವಿರುದ್ಧ ಆಡುತ್ತೆ ಅಂತ ನೋಡೋದಾಯ್ತು ಅಂತಂದ್ರೆ 43ನೇ ಪಂದ್ಯ ಅಂದ್ರೆ ಅಹಮದಾಬಾದ್ ನಲ್ಲಿ 22ನೇ ತಾರೀಕು ಫೆಬ್ರವರಿ ಸಾಯಂಕಾಲ ಬಂದ್ಬಿಟ್ಟು 7 ಗಂಟೆಗೆ ಭಾನುವಾರದಂದು ಸೌತ್ ಆಫ್ರಿಕಾ ವಿರುದ್ಧ ಆದ್ರೆ ಆಡ್ತಾ ಇದೆ. ಇನ್ನು 26ನೇ ತಾರೀಕು ಸೂಪರ್ 8ನ 2ನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ ಆದ್ರೆ ಆಡ್ತಾ ಇದೆ, ಅದು ಚೆನ್ನೈನಲ್ಲಿ. ಇನ್ನು 3ನೇ ಪಂದ್ಯ ಅದು ಮಾರ್ಚ್ 1ನೇ ತಾರೀಕು ಆಡ್ತಾ ಇದೆ ವೆಸ್ಟ್ ಇಂಡೀಸ್ ವಿರುದ್ಧ, ಅದು ಈಡನ್ ಗಾರ್ಡನ್ ನಲ್ಲಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.